ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಮಧ್ಯಾಹ್ನದ ಶುಭ ಪ್ರಣಾಮಗಳು. ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂತಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ನನಗೆ ಜನ್ಮವನ್ನು ನೀಡಿರ್ತಕ್ಕಂತಹ ತಂದೆ ತಾಯಿಗೆ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ನನಗೆ ಜ್ಞಾನವನ್ನ ಕೊಟ್ಟಿರ್ತಕ್ಕಂತಹ ಸಕಲ ಗುರು ವೃಂದದವರಿಗೆ, ನನಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ, ಪರಿಚಯ ಮಾಡಿರ್ತಕ್ಕಂತಹ ಗೀತಾ ಮೇಡಮ್ ಅವರಿಗೆ, ಎಲ್ರಿಗೂ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ದಿನ ನಾನು ಯಳವನಕಟ್ಟೆ ಗಿರಿಯಮ್ಮ ಅಂತಕ್ಕಂತಹ ಮಹಿಳೆ ಬಗ್ಗೆ ಕ್ಲಾಸ್ ಅನ್ನ ತಗೊಳ್ತಾ ಇದ್ದೀನಿ. ನಮ್ಗೆಲ್ರಿಗೂನು ಇವ್ರ ಬಗ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಯಾಕಂದ್ರೆ ನಮ್ಗೆ ಬಹಳ ಹತ್ತಿರದ ಜಿಲ್ಲೆಯವರು ಇವರು. ಈ ದಿನ ನನ್ನ ಒಂದು ಅರಿವಿಗೆ ಬಂದಷ್ಟು ಅವರ ಬಗ್ಗೆ ತಿಳಿದಿರ್ತಕ್ಕಂತಹ ಕೆಲವೊಂದು ವಿಷಯಗಳನ್ನು ನಾನಿಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಯಳವನಕಟ್ಟೆ ಗಿರಿಯಮ್ಮ ಅಂತಂದು ಹೇಳ್ಬಿಟ್ಟು, ಇವ್ರಿಗೆ ಯಳವನಕಟ್ಟೆ ಗಿರಿಯಮ್ಮ ಅಂತಕ್ಕಂತಹ ಹೆಸರು ಯಾಕೆ ಬಂದಿದೆ ಅಂತಕ್ಕಂಥದನ್ನ ಫಸ್ಟ್ ನಾನು ಹೇಳ್ತೀನಿ. ಯಳವನಕಟ್ಟೆ ರಂಗ ಅಂತಕ್ಕಂತಹ ಹೆಸರನ್ನ ಅಂಕಿತ ನಾಮವಾಗಿ ಇವ್ರು ಇಟ್ಕೊಂಡು ಕೃತಿಗಳನ್ನ ರಚನೆ ಮಾಡಿದ್ದಾರೆ, ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ. ಯಳವನಕಟ್ಟೆ ರಂಗ, ಹಾಗಾಗಿ ಇವರಿಗೆ ಯಳವನಕಟ್ಟೆ ಗಿರಿಯಮ್ಮ ಅಂತಕ್ಕಂತಹ ಹೆಸರೇ ಬಂದಿದೆ. ಇದು ಅವರ ಹೆಸರಿಗೆ ಯಾಕೆ ಯಳವನಕಟ್ಟೆ ಅಂತಕ್ಕಂಥದ್ದು ಸೇರ್ಕೊಳ್ತು ಅಂತಕ್ಕಂತಹ ಒಂದು ಅಂಶ. ನಂತರ ಯಳವನಕಟ್ಟೆ ರಂಗನಾಥ ಅಂತಕ್ಕಂತ ಹೆಸರು ಬರ್ಲಿಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ಒಂದು ಪುರಾಣದ ಕಥೆಯನ್ನ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಸೂರ್ಯನ ಸಾರಥಿಯಾಗಿರ್ತಕ್ಕಂತ ಅರುಣ ಒಂದು ಸಾರಿ ಭೂಲೋಕದಲ್ಲಿ ಯಳವನಾಗಿ ಜನ್ಮವನ್ನ ತಾಳ್ತಾನೆ. ಯಳವ ಅಂತಂದ್ರೆ ನಮ್ಗೆ ಗೊತ್ತಿದೆ, ಕೈ ಕಾಲಲ್ಲಿ ಅಷ್ಟೊಂದು ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ನಾವು ಯಳವರು ಅಂತಂದ್ ಹೇಳ್ಬಿಟ್ಟು ಹೇಳ್ತೀವಿ. ಆ ಯಳವನಾಗಿ ಜನಿಸಿರ್ತಕ್ಕಂತಹ ಅರುಣ ಹಸುಗಳನ್ನ ಮೇಯಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ. ಹಸುಗಳಿಗೆ ಕುಡಿಲಿಕ್ಕೆ ನೀರನ್ನ ಹುಡುಕೊಂಡವನು ದೂರ ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾನೆ, ಅಲ್ಲೇ ಹತ್ತಿರದಲ್ಲಿನೇ ಮೇಯಿಸ್ತಕ್ಕಂತಹ ಜಾಗದ ಹತ್ತಿರದಲ್ಲಿ ತಗ್ಗಾದ ಪ್ರದೇಶ ಇರುತ್ತೆ, ಅದರ ಸುತ್ತ ಏನ್ ಮಾಡ್ತಾನೆ ಅವನು ಕಟ್ಟೆಯನ್ನ ಕಟ್ತಾನೆ. ಮಳೆಗಾಲ ಬಂದಾಗ ಆ ಕಟ್ಟೆಯಲ್ಲಿ ನೀರ್ ನಿಂತ್ಕೊಳ್ತಾ ಇರುತ್ತೆ, ಹಾಗಾಗಿ ಹಸುಗಳಿಗೆ ಕುಡಿಲಿಕ್ಕೆ ಅನುಕೂಲ ಆಗ್ತಾ ಇರುತ್ತೆ. ನಾವು ಹಳ್ಳಿಗಳಲ್ಲಿ ನೋಡ್ತೀವಿ ಕೆರೆ ಕಟ್ಟೆಗಳು ಅಂತ ಹೇಳ್ತಾರೆ. ಕೆರೆ ಅಂದ್ರೆ ಬಹಳ ವಿಸ್ತಾರವಾಗಿರುತ್ತೆ, ಕಟ್ಟೆ ಅಂದ್ರೆ ಗಾತ್ರದಲ್ಲಿ ಚಿಕ್ಕದಿರುತ್ತೆ. ಆದ್ರೆ ಮಳೆಗಾಲದಲ್ಲಿ ನೀರ್ ನಿಂತ್ಕೊಳ್ಳೋದ್ರಿಂದ ದನ ಕರುಗಳಿಗೆ ಅನುಕೂಲ ಆಗುತ್ತೆ ಅಂತಂದ್ ಹೇಳ್ಬಿಟ್ಟು ಆ ಯಳವ ಏನ್ ಮಾಡ್ದ, ಆ ಕಟ್ಟೆಯನ್ನ ಕಟ್ಟಿಸಿದ. ಮೇಯಿಸ್ಲಿಕ್ಕೆ ಕರ್ಕೊಂಡ್ ಬರ್ತಕ್ಕಂತಹ ಹಸುಗಳಲ್ಲಿ ಒಂದು ಹಸು ಹೆಚ್ಚು ಹಾಲನ್ನ ಕೊಡ್ತಾ ಇರೋದಿಲ್ಲ, ಅಂದ್ರೆ ಕಡಿಮೆ ಹಾಲು ಕೊಡ್ತಾ ಇರುತ್ತೆ. ಮನೆಯವರು ಹೇಳ್ತಾ ಇರ್ತಾರೆ, ಯಾಕೋ ಹಾಲು ಕಡಿಮೆ ಕೊಡ್ತಾ ಇದೆ ಅಂತಂದ್ ಹೇಳ್ಬಿಟ್ಟು ಈ ಯಳವ ಏನ್ ಮಾಡ್ತಾನೆ, ಒಂದಿನ ಪರೀಕ್ಷೆ ಮಾಡ್ಬೇಕು ಅಂತಂದ್ ಹೇಳ್ಬಿಟ್ಟು ಆ ಹಸುವನ್ನ ಗಮನಿಸ್ತಾ ಇರ್ತಾನೆ. ಆಗ ಹಸು ಏನ್ ಮಾಡುತ್ತೆ, ಕಟ್ಟೆಯ ಬದಿಗೆ ಹೋಗ್ತಕ್ಕಂಥದನ್ನ ಇವನು ನೋಡ್ತಾನೆ. ಇವನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಆ ಹಸು ಏನ್ ಮಾಡುತ್ತೆ, ಕಟ್ಟೆಯ ಪಕ್ಕದ ಒಂದು ಸ್ಥಳದಲ್ಲಿ ಹಾಲನ್ನ ಕರೆದು ಬರ್ತಾ ಇರುತ್ತೆ ಪ್ರತಿನಿತ್ಯ. ಇವನವತ್ತು ಗಮನಿಸ್ತಾ ಹೋಗಿರ್ತಾನಲ್ಲ, ಆ ಹಸು ಹಾಲು ಕರೆದು ವಾಪಸ್ ಬಂದ್ಮೇಲೆ ಅಲ್ಲಿ ಏನ್ ಇರಬಹುದು ಅಂತಂದ್ ಹೇಳ್ಬಿಟ್ಟು ಸ್ವಲ್ಪ ಗುಂಡಿಯನ್ನ ತೋಡಿ ನೋಡಿದಾಗ ಅಲ್ಲಿ ರಂಗನಾಥನ ಸುಂದರವಾಗಿರ್ತಕ್ಕಂತಹ ದೇವರ ಒಂದು ವಿಗ್ರಹ ಅಂತಕ್ಕಂಥದ್ದಿರುತ್ತೆ. ಆ ವಿಗ್ರಹವನ್ನ ಮೇಲಕ್ಕೆ ತೆಗೆದು ಆ ಒಂದು ದೇವರಿಗೆ ದೇವಸ್ಥಾನವನ್ನ ಕಟ್ತಕ್ಕಂತಹ ಒಂದು ವ್ಯವಸ್ಥೆ ಆಗುತ್ತೆ. ಆ ಯಳವ ಕಟ್ಟಿರ್ತಕ್ಕಂತಹ ಕಟ್ಟೆಯ ಪಕ್ಕದಲ್ಲಿ ಆ ಒಂದು ವಿಗ್ರಹ ಸಿಕ್ಕಿದ್ದರಿಂದ ಆ ದೇವಸ್ಥಾನಕ್ಕೆ ಯಳವನ ಕಟ್ಟೆ ರಂಗನಾಥ ಅಂತಕ್ಕಂತಹ ಹೆಸರಲ್ಲಿ ಬಂದಿದೆ. ಯಳವನಿಗೆ ಫಸ್ಟ್ ಆ ಒಂದು ದೇವರು ಕಾಣಿಸ್ಕೊಳ್ತು, ಆ ಒಂದು ಗುರುತಿಗಾಗಿ ಯಳವನಕಟ್ಟೆ ರಂಗನಾಥ ಅಂತಕ್ಕಂಥ ಹೆಸರು ಬಂತು. ಇದು ಒಂದು ಪುರಾಣದ ಒಂದು ಕತೆ. ಇನ್ನು ಹಲವಾರು ಐತಿಹಾಸಿಕ ಕಥೆಗಳು ಇದಾವೆ ಯಳವನಕಟ್ಟೆಯ ಬಗ್ಗೆ. ನನಗೆ ತಿಳಿದಿರ್ತಕ್ಕಂತಹ ಒಂದು ಪುರಾಣದ ಕಥೆಯನ್ನ ನಾನು ನಿಮ್ಗೆ ತಿಳಿಸ್ತೆ. ಇನ್ನು ರಂಗಮ್ಮ, ಆ ಗಿರಿಯಮ್ಮನ ಬಗ್ಗೆ ನಾವು ಹೇಳ್ಬೇಕಪ್ಪ ಅಂತಂದ್ರೆ, ಶರಣ ಸಾಹಿತ್ಯದಲ್ಲಿ ಅಕ್ಕ ಮಹಾದೇವಿಯವರು ತಮ್ಮ ವಚನದ ಮೂಲಕ ಯಾವ ರೀತಿ
ಸಮಾಜದ ಓರೆಕೋರೆಗಳನ್ನ ತಿದ್ದಿದ್ರು, ಅದೇ ರೀತಿ ದಾಸ ಸಾಹಿತ್ಯದಲ್ಲಿ ಸಮಾಜದಲ್ಲಿ ಇರ್ತಕ್ಕಂತಹ ಅಂಕು ಡೊಂಕುಗಳನ್ನ ತನ್ನ ಕೀರ್ತನೆಯ ಮೂಲಕ ತಿದ್ದಿರ್ತಕ್ಕಂತಹ ಕೀರ್ತಿ ಈ ಗಿರಿಯಮ್ಮ ಅವರಿಗೆ ಸಲ್ಲುತ್ತೆ. ದಾಸ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಪ್ರಥಮ ಮಹಿಳೆ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು ಇವರನ್ನ, ಗಿರಿಯಮ್ಮ ಅವ್ರನ್ನ. ಇವರ ಒಂದು ಅಂಕಿತ ನಾಮ ಹೆಳವನಕಟ್ಟೆ ರಂಗ. ಅಂದ್ರೆ ಹೆಳವನಕಟ್ಟೆ ರಂಗ ಅಂತಕ್ಕಂತಹ ಹೆಸರಿನಲ್ಲಿ ಇವರು ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ. ಇವರ ಹುಟ್ಟೂರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು. ನೋಡ್ರಿ, ನಮಗೆ ಸಮೀಪನೇ ಇರ್ತಕ್ಕಂಥದ್ದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು. ತಾಯಿಯ ಹೆಸರು ತುಂಗಮ್ಮ, ತಂದೆಯ ಹೆಸರು ಬಿಷ್ಟಪ್ಪ ಜೋಯಿಸರು ಅಂತ ಹೇಳ್ಬಿಟ್ಟು. ಜೋಯಿಸರ ಒಂದು ಮನೆತನದಲ್ಲಿ ಹುಟ್ಟಿರ್ತಕ್ಕಂತಹವರು. ಇವರಿಗೆ ಬಾಲ್ಯದಲ್ಲಿ ರಾಮಾಯಣದ ಕಥೆಗಳನ್ನ ಕೇಳ್ತಕ್ಕಂಥದ್ದು, ಮಹಾಭಾರತದ ಕಥೆಗಳನ್ನ ಕೇಳ್ತಕ್ಕಂಥದ್ದು, ದಾಸ ಸಾಹಿತ್ಯವನ್ನ ಕೇಳ್ತಕ್ಕಂಥದ್ದು ಅಂದ್ರೆ ಬಹಳ ಇಷ್ಟ ಇವರಿಗೆ. ಇವರ ತಂದೆಯವರೇನೆ ಇವರಿಗೆ ಒಂದು ಬುನಾದಿಯನ್ನ ಹಾಕ್ತಾರೆ, ಸಂಗೀತ ಮತ್ತು ಸಾಹಿತ್ಯದ ಬುನಾದಿ ಹಾಕಿರ್ತಕ್ಕಂಥದ್ದು ಇವರ ತಂದೆಯವರೇನೆ. ಈ ದಂಪತಿಗಳಿಗೆ ಮದುವೆ ಆದ್ಮೇಲೆ ಸುಮಾರು ವರ್ಷಗಳ ಕಾಲ ಸಂತತಿ ಇರ್ಲಿಲ್ಲ. ಅವ್ರಿಗೆ ಅದೊಂದು ಕೊರಗಿತ್ತು. ಒಂದು ಸಾರಿ ಇವರ ಮನೆಗೆ ಒಬ್ಬ ದಾಸರು ಬರ್ತಾರೆ. ದಾಸರು ಬಂದಾಗ ಈ ತುಂಗಮ್ಮ ಮತ್ತೆ ವಿಷ್ಟಪ್ಪ ಜೋಯಿಸರು ತಮ್ಮ ಒಂದು ಅಳಲನ್ನ ತೋಡ್ಕೊಳ್ತಾರೆ. ನಮಗ್ ಮದುವೆ ಆಗಿ ತುಂಬಾ ವರ್ಷ ಆಯ್ತು, ಮಕ್ಕಳಾಗಿಲ್ಲ ಅಂತ ಕೇಳಿದಾಗ ಆ ದಾಸರು ಒಂದು ಸಲಹೆಯನ್ನ ಕೊಡ್ತಾರೆ. ನೀವು ತಿರುಪತಿಯ ಬೆಟ್ಟಕ್ಕೆ ಹೋಗಿ ಅಲ್ಲಿ ವೆಂಕಟೇಶ್ವರನ ಸೇವೆಯನ್ನ ಮಾಡಿ ಬನ್ನಿ ಅಂತಂದ್ ಹೇಳ್ಬಿಟ್ಟು ಹೇಳ್ತಾರೆ. ಆ ದಾಸರ ಮಾತಿನಂತೆ ಈ ದಂಪತಿಗಳು ತಿರುಪತಿಯ ಬೆಟ್ಟಕ್ಕೆ ಹೋಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಸೇವೆಯನ್ನ ಮಾಡಿ ಹರಕೆಯನ್ನ ಮಾಡ್ಕೊಂಡು ಬರ್ತಾರೆ. ಅದರ ಫಲವಾಗಿ ಇವರಿಗೆ ಒಂದು ಹೆಣ್ಣು ಮಗು ಜನ್ಮವನ್ನ ತಾಳುತ್ತೆ. ಆ ಹೆಣ್ಣು ಮಗುನೇ ಗಿರಿಯಮ್ಮ. ಆ ಒಂದು ತಿರುಪತಿಯ ವೆಂಕಟೇಶ್ವರನ ನೆನಪಿಗೋಸ್ಕರ ಅವ್ರು ಏನ್ ಮಾಡ್ತಾರೆ, ಗಿರಿಯಮ್ಮ ಅಂತಕ್ಕಂತಹ ಹೆಸರನ್ನ ಹೇಳ್ತಾರೆ. ಬಾಲ್ಯದಿಂದಲೂ ಬಹಳ ಭಕ್ತಿ ಇರ್ತಕ್ಕಂತಹ ಒಬ್ಬ ಭಕ್ತಿಯನ್ನ ಹೊಂದಿರ್ತಕ್ಕಂತಹ ವ್ಯಕ್ತಿ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಆದ್ರೆ ಇವರು ಚಿಕ್ಕ ವಯಸ್ಸಿನಲ್ಲಿನೇ ತನ್ನ ತಂದೆ ತಾಯಿಯನ್ನ ಕಳ್ಕೊಳ್ತಾರೆ. ತಂದೆ ತಾಯಿಯನ್ನ ಕಳ್ಕೊಂಡಿರ್ತಕ್ಕಂತಹ ಗಿರಿಯಮ್ಮ ಅವರನ್ನ ಅವರ ಅತ್ತೆ ಮತ್ತು ಚಿಕ್ಕಪ್ಪ ಪಾಲನೆ ಪೋಷಣೆಯನ್ನ ಮಾಡ್ತಾರೆ. ಆಗಿನ ಕಾಲದಲ್ಲೆಲ್ಲ ಬಾಲ್ಯ ವಿವಾಹ ರೂಢಿಯಲ್ಲಿ ಇತ್ತು. ಚಿಕ್ಕ ಚಿಕ್ಕ ಮಕ್ಕಳಿಗೆನೆ ಮದ್ವೆಯನ್ನ ಮಾಡ್ತಾ ಇದ್ರು. 10 ವರ್ಷ ದಾಟಿತಂದ್ರೆ ಎಷ್ಟು ಏಜ್ ಆಗಿದೆ ಇನ್ನು ಮದುವೆ ಮಾಡಿಲ್ಲ ಅಂತ ಅಂದ್ಕೊಳ್ತಾ ಇದ್ರು ಸಮಾಜದಲ್ಲಿ ಇರ್ತಕ್ಕಂತಹ ಜನ. ಅದ್ರ ಪ್ರಕಾರನೇ ಇವರಿಗೆ ಬಾಲ್ಯ ವಿವಾಹ ಆಗುತ್ತೆ. ಮಲೆಬೆನ್ನೂರಿನ ಜೋಯಿಸರೊಬ್ಬರಿಗೆ ಇವರನ್ನ ಕೊಟ್ಟು ಮದ್ವೆಯನ್ನ ಮಾಡ್ತಾರೆ. ನೋಡಿ, ಇವರು ರಾಣಿಬೆನ್ನೂರಿಂದ ಮಲೆಬೆನ್ನೂರಿಗೆ ಬರ್ತಾರೆ ಗಂಡನ ಮನೆಗೆ. ಮಲೆಬೆನ್ನೂರಿನ ಹತ್ತಿರ ಇರ್ತಕ್ಕಂತಹ ಹೆಳವನಕಟ್ಟೆ ರಂಗನಾಥ ದೇವರ ದರ್ಶನಕ್ಕೆ ಒಂದ್ಸಾರಿ ಇವರು ಹೋಗ್ತಾರೆ. ಆ ಒಂದು ದೇವರು ಇವರಿಗೆ ಬಹಳ ಇಷ್ಟ ಆಗ್ಬಿಡುತ್ತೆ. ಜೊತೆಗೆ ಭಕ್ತಿಯ ಒಂದು ಪರಾಕಾಷ್ಠೆ ಆ ದೇವರನ್ನ ನೋಡ್ತಿದ್ದಂಗೆ ಇವರಲ್ಲಿ ಹುಕ್ಕಿ ಹರಿತಾ ಇರುತ್ತೆ. ಮೊದಲೇ ದೈವ ಭಕ್ತೆ, ಆ ರಂಗನಾಥನನ್ನ ನೋಡ್ತಿದ್ದಂಗೆ ಮತ್ತಷ್ಟು ಈ ಒಂದು ಭಕ್ತಿ ಅಂತಕ್ಕಂಥದ್ದು ಹೆಚ್ಚಾಯ್ತು. ಒಂದು ಸಾರಿ ಗೋಪಾಲದಾಸರು ಅಂತಕ್ಕಂತಹ ದಾಸರು ಅಲ್ಲಿಗೆ ಬಂದಿದ್ರು. ಗಿರಿಯಮ್ಮ ಅವರು ಅವರ ದರ್ಶನಕ್ಕೆ ಹೋದಾಗ ಗೋಪಾಲದಾಸರು ಒಂದು ಪುಟ್ಟ ಬಾಲ ಗೋಪಾಲನ ಮೂರ್ತಿಯನ್ನ ಗಿರಿಯಮ್ಮ ಅವ್ರಿಗೆ ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ, ಹೆಳವನಕಟ್ಟೆ ರಂಗ ಅಂತಕ್ಕಂತಹ ಹೆಸರಿನಲ್ಲಿ ನೀನು ಕೀರ್ತನೆಗಳನ್ನು ರಚನೆ ಮಾಡು ಅಂತಂದ್ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅಂದಿನಿಂದ ಏನ್ ಮಾಡ್ತಾರೆ ಇವರು, ಆ ಒಂದು ದಾಸರ ಆದೇಶದಂತೆ ಹೆಳವನಕಟ್ಟೆ ರಂಗ ಅಂತಕ್ಕಂತಹ ಹೆಸರಿನಲ್ಲಿ ಕೀರ್ತನೆಗಳನ್ನ ಬರೀಲಿಕ್ಕೆ ಪ್ರಾರಂಭವನ್ನ ಇವರು ಮಾಡ್ತಾರೆ. ಇವರು ಮುಂಚಿನಿಂದಲೂ ಬಾಲ್ಯದಿಂದಲೂ ಇವರಿಗೆ ದೇವರ ಬಗ್ಗೆ ಪ್ರೀತಿ, ಆಧ್ಯಾತ್ಮಿಕ ಒಲವು ಇದ್ದದ್ರಿಂದ ಸಂಸಾರದಲ್ಲಿ ಇವರಿಗೆ ಆಸಕ್ತಿ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಇವರು ತನ್ನ ಪತಿಗೆ ಬೇರೊಬ್ಬ ಕನ್ಯೆಯನ್ನ ಹುಡುಕಿ ಸ್ವತಃ ತಾವೇ ಮದುವೆಯನ್ನ ಮಾಡ್ತಾರೆ. ಪತಿಗೆ ಮತ್ತೊಂದು ಮದುವೆಯನ್ನ ಮಾಡಿದ್ರಿಂದ ಇವರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಿಗುತ್ತೆ. ಅಲ್ಲಿಂದ ಮುಂದಕ್ಕೆ ಇವರು ಸಂಪೂರ್ಣ ತಮ್ಮ ಜೀವನವನ್ನು ಆಧ್ಯಾತ್ಮಿಕತೆಯಲ್ಲೇ ಬಳಕೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ನೋಡ್ರಿ, ಇವ್ರು 70ಕ್ಕಿಂತ ಅಧಿಕ ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ. ಬರೀ ಕೀರ್ತನೆಗಳು ಅಷ್ಟೇ ಅಲ್ಲ, ಹಲವಾರು ಕೃತಿಗಳನ್ನು ಸಹಿತ ಇವರು ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಕೃಷ್ಣ ಕೊರವಂಜಿ, ಬ್ರಹ್ಮ ಕೊರವಂಜಿ, ಉದ್ದಾಳಿಕನ ಕತೆ, ಸೀತಾ ಕಲ್ಯಾಣ,
ಶಂಕರ ಗಂಡನ ಹಾಡು, ಚಂದ್ರಹಾಸನ ಕಥೆ, ಇಂತಹ ಹಲವಾರು ಕೃತಿಗಳನ್ನ ಇವರು ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ನೋಡ್ರಿ, ಅವರು ಶಾಲೆಗೆ ಹೋಗಿಲ್ಲ, ವಿದ್ಯೆಯನ್ನ ಕಲಿತಿಲ್ಲ, ಆದ್ರೂ ಸಹಿತ ಎಷ್ಟೊಂದು ಕೀರ್ತನೆಗಳನ್ನ ಮತ್ತೆ ಕಥೆಗಳ ಪುಸ್ತಕಗಳನ್ನ ಬರ್ದಿರ್ತಕ್ಕಂಥದನ್ನ ನಾವು ನೋಡಿದ್ರೆ ಅವರಲ್ಲಿ ಅಕ್ಷರ ಜ್ಞಾನ ಅಂತಕ್ಕಂಥದ್ದು ಹುಟ್ಟಿನಿಂದಲೇ ಬಂದಿತ್ತು ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸಾಹಿತ್ಯ ಸೇವೆಯ ಜೊತೆಗೆ ಇವರು ಸಮಾಜ ಸೇವೆಯನ್ನು ಸಹಿತ ಮಾಡ್ತಾ ಇದ್ರು. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು, ರೋಗದಿಂದ ನಳತಕ್ಕಂಥವ್ರಿಗೆ ನೆರವನ್ನ ನೀಡ್ತಕ್ಕಂಥದ್ದು ಇವರ ಒಂದು ಕಾಯಕ ಆಗಿತ್ತು. ಎಷ್ಟೋ ಜನ ರೋಗಿಗಳಿಗೆ ಇವರು ರೋಗ ನಿವಾರಣೆಯನ್ನ ಮಾಡಿದ್ರು. ಮತ್ತೊಂದು ಇವರ ಒಂದು ಪವಾಡ ಏನ್ ಬರುತ್ತಪ್ಪ ಅಂದ್ರೆ, ಒಂದು ಕುಟುಂಬದಲ್ಲಿ ಒಂದು ಮಗು ಮರಣವನ್ನ ಹೊಂದಿರುತ್ತೆ, ಅವ್ರು ಬಹಳ ಸಂಕಟವನ್ನ ಪಡ್ತಾ ಇರ್ತಾರೆ. ಆ ಸಂಕಟವನ್ನ ನೋಡ್ಬಿಟ್ಟು ಗಿರಿಯಮ್ಮ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಆ ಮಗುವಿಗೆ ಮತ್ತೆ ಜೀವವನ್ನ ತರಿಸಿದ್ರು ಅಂತಕ್ಕಂತಹ ಒಂದು ಕತೆ ಬರುತ್ತೆ. ಇವರ ಒಂದು ಪವಾಡಗಳಲ್ಲಿ ಈ ಕಥೆನೂ ಒಂದು ಬರುತ್ತೆ. ಮತ್ತೊಂದೇನಪ್ಪಾ ಅಂತಂದ್ರೆ, ಒಬ್ಬ ಬಾಲಕನಿಗೆ ದೃಷ್ಟಿ ಇರ್ಲಿಲ್ಲ, ಅವನು ಕಷ್ಟಪಡ್ತಕ್ಕಂಥದ್ದನ್ನ ನೋಡಿ ಗಿರಿಯಮ್ಮ ಅವರು ಅವನಿಗೆ ದೃಷ್ಟಿ ಮರಳಿ ಬರುವಂತೆ ಮಾಡಿದ್ರು. ನೋಡ್ರಿ, ಇವೆಲ್ಲ ಇವರು ತಮ್ಮ ಒಂದು ಜೀವಮಾನದಲ್ಲಿ ಮಾಡಿರ್ತಕ್ಕಂತಹ ಒಂದು ಸಾಧನೆಗಳಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಒಮ್ಮೆ ಮಂತ್ರಾಲಯದ ಸುಮತೀಂದ್ರ ತೀರ್ಥರು ಈ ಊರಿಗೆ ಬಂದಿರ್ತಾರೆ. ದೇವಸ್ಥಾನದಲ್ಲಿ ಪೂಜೆ ಅದೆಲ್ಲ ಆದ್ಮೇಲೆ ಎಲ್ರಿಗೂ ತೀರ್ಥವನ್ನ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಇರುತ್ತೆ. ಆ ಮಠಾಧೀಶರು ಏನ್ ಮಾಡ್ತಾರೆ ಅಂದ್ರೆ, ಈ ಗಿರಿಯಮ್ಮನಿಗೆ ಸಂತಾನ ಇಲ್ಲ, ಮಕ್ಕಳು ಇಲ್ದೇ ಇರ್ತಕ್ಕಂತಹವರಿಗೆ ತೀರ್ಥವನ್ನ ಕೊಡ್ತಕ್ಕಂಥದ್ ಬೇಡ ಅಂತಂದ್ ಹೇಳ್ಬಿಟ್ಟು ಆ ಸುಮತೀಂದ್ರ ತೀರ್ಥರಿಗೆ ಹೇಳ್ತಾರೆ. ಆದ್ರೆ ಅವರು ಈ ಒಂದು ಗಿರಿಯಮ್ಮನ ಮುಖ ಲಕ್ಷಣವನ್ನ ನೋಡ್ಬಿಟ್ಟು ಈ ಮಹಿಳೆ ಬಹಳ ಸಾಧ್ವಿ, ಇವರಿಗೆ ನಾನು ತೀರ್ಥ ಕೊಡ್ಲೇಬೇಕು ಅಂತಂದ್ ಹೇಳ್ಬಿಟ್ಟು ಹತ್ರಕ್ಕೆ ಕರೆದು ತೀರ್ಥವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಗಿರಿಯಮ್ಮ ಕೈ ಚಾಚಿ ತೀರ್ಥವನ್ನ ತಗೋಬೇಕಾದ್ರೆ ಈ ಸುಮತೀಂದ್ರ ತೀರ್ಥರ ಆ ಗಿರಿಯಮ್ಮನ ಕೈಯನ್ನ ನೋಡಿದಾಗ ಅವರ ಕೈಯಲ್ಲಿ ಸುದರ್ಶನ ಚಕ್ರದ ಒಂದು ಚಿಹ್ನೆ ಕಂಡಿತಂತೆ ಅವ್ರಿಗೆ, ಸುಮತೀಂದ್ರ ತೀರ್ಥರಿಗೆ. ಆಗ ಅವ್ರಿಗೆ ಗೊತ್ತಾಯ್ತು, ಈ ಹೆಣ್ಮಗಳು ಸಾಮಾನ್ಯ ಹೆಣ್ಮಗಳಲ್ಲ, ದೈವಿಕ ಅಂಶವನ್ನ ಹೊಂದಿರ್ತಕ್ಕಂತಹ ಮಹಿಳೆ ಅಂತಕ್ಕಂಥದ್ದು ಅವರ ಒಂದು ಗಮನಕ್ಕೆ ಬಂದು ಅವ್ರು ಹೇಳ್ತಾರೆ, ನಿನಗೆ ಮಕ್ಕಳು ಇಲ್ಲ ಅಂತಕ್ಕಂತಹ ಕೊರಗು ಬೇಡಮ್ಮ, ಆ ಶ್ರೀರಂಗನಾಥನೇ ನಿನ್ನ ಮಗ ಅಂತಂದ್ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅಲ್ಲಿರ್ತಕ್ಕಂತಹ ಜನರಿಗೆಲ್ಲ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಅಂದ್ರೆ ಇವರು ಅಂದಿನಿಂದ ಯಾವಾಗ ರಂಗನಾಥನೇ ನಿನ್ನ ಪುತ್ರ ಅಂತಂದೇಳಿ ನೀನ್ ಅಂದ್ಕೊಳಮ್ಮ ಅಂತಂದ್ ಯಾವಾಗ ಸುಮತೀಂದ್ರ ತೀರ್ಥರು ಹೇಳ್ತಾರಲ್ಲ, ಅಂದಿನಿಂದ ಏನ್ ಮಾಡ್ತಾಳಪ್ಪ ಗಿರಿಯಮ್ಮ ಅಂದ್ರೆ, ಆ ರಂಗನಾಥನನ್ನ ಪುತ್ರ ವಾತ್ಸಲ್ಯದಿಂದ ಪೂಜಿಸ್ತಾ ಇದ್ರಂತೆ. ಅಂದ್ರೆ ನನ್ನ ಮಗ ಅಂತಕ್ಕಂತಹ ಭಾವನೆಯಿಂದ ಪೂಜಿಸ್ತಾ ಇದ್ರು ನೋಡಿ ಅವರು. ಇವ್ರು ಎಷ್ಟು ಚೆನ್ನಾಗಿ ರಂಗೋಲಿಗಳನ್ನ ಹಾಕ್ತಾ ಇದ್ರಪ್ಪ ಅಂದ್ರೆ, ಭಯ ಭಕ್ತಿಯಿಂದ ದೇವರ ಧ್ಯಾನವನ್ನ ಮಾಡ್ತಾ ಹಾಕ್ತಕ್ಕಂತಹ ರಂಗೋಲಿಗಳ ಮೇಲೆ ಸ್ವತಃ ರಂಗನಾಥನೇ ಬಂದ್ಬಿಟ್ಟು ಕುಣಿತಾ ಇದ್ರು. ಅಂತಹ ಒಂದು ಭಕ್ತಿಯನ್ನ ಹೊಂದಿರ್ತಕ್ಕಂತಹ ಮಹಿಳೆ ಆಗಿದ್ರು ಇವ್ರು. ನೋಡ್ರಿ, ಇವನ್ನೆಲ್ಲ ನಾವು ಕೇಳ್ತಾ ಇದ್ರೆ ಆಶ್ಚರ್ಯ ಅನ್ಸುತ್ತೆ. ಇಷ್ಟೊಂದು ಭಯ ಭಕ್ತಿ ಇರ್ತಕ್ಕಂತಹ ಮಹಿಳೆಯರು ನಮ್ಮ ನಾಡಿನಲ್ಲಿ ಹುಟ್ಟಿದಾರಲ್ವಾ ಅಂತಂದ್ ಹೇಳ್ಬಿಟ್ಟು ಹೆಮ್ಮೆನೂ ಆಗುತ್ತೆ, ಖುಷಿನೂ ಆಗುತ್ತೆ. ಇವರು ಬಹಳ ಒಂದು ಕರುಣೆ, ಪ್ರೀತಿ, ಮಮತೆ ಅಂತಕ್ಕಂಥದ್ದು. ಏನೇ ಕಷ್ಟ ಇದೆ ಅಂತಂದ್ ಹೇಳ್ಬಿಟ್ಟು ಯಾರೇ ಇವ್ರ ಹತ್ರ ಹೋದ್ರು ಸಹಿತ ನಾನು ಅವರಿಗೆ ತಮ್ಮ ಹತ್ರ ಇರ್ತಕ್ಕಂತಹ ಹಣವನ್ನು, ದವಸ ಧಾನ್ಯವನ್ನು ದಾನ ಮಾಡ್ತಕ್ಕಂಥದ್ದು, ಅವರ ಕಷ್ಟಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದನ್ನ ಇವರು ಮಾಡ್ತಾ ಇದ್ರು. ಇವರ ಪತಿ ಸಹನು ಇವರಿಗೆ ಯಾವುದೇ ಒಂದು ಅಡ್ಡಿ ಆತಂಕಗಳನ್ನ ಉಂಟು ಮಾಡ್ತಾ ಇರ್ಲಿಲ್ಲ. ಅವರ ಆಧ್ಯಾತ್ಮಿಕ ಜೀವನಕ್ಕೆ, ಅವರ ಒಂದು ಸಮಾಜ ಸೇವೆಗೆ ಸಂಪೂರ್ಣವಾಗಿರ್ತಕ್ಕಂತಹ ಬೆಂಬಲವನ್ನ ಕೊಡ್ತಾ ಇದ್ರು. ನೋಡ್ರಿ, ಗಿರಿಯಮ್ಮ ಅವರಿಗೆ ಸಹಕರಿಸ್ತಕ್ಕಂತಹ ಪತಿಯನ್ನೇ ಆ ದೇವರು ನೀಡಿದ್ದ. ಪತಿ ಏನಾದ್ರೂ ಅಡ್ಡಿ ಆತಂಕಗಳನ್ನ ಉಂಟು ಮಾಡ್ತಿದ್ರು ಅಂದ್ರೆ ಇವ್ರು ಯಾವುದೇ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂತಹ ಒಂದು ಅನುಪಮ ಪತಿಯನ್ನ ಇವರು ಪಡ್ಕೊಂಡಿದ್ರು. ಈ ಒಂದು
ಗಿರಿಯಮ್ಮ ಅವರು ಹಲವಾರು ಪವಾಡಗಳನ್ನ ಮಾಡಿರ್ತಕ್ಕಂಥದನ್ನ ನಾವಿಲ್ಲಿ ನೋಡಬಹುದು. ಒಂದು ಸಾರಿ ರಂಗನಾಥನ ಕೈಯಲ್ಲಿ ಇರ್ತಕ್ಕಂತಹ ಬಂಗಾರದ ಉಂಗುರ ಕಾಣೆ ಆಗ್ಬಿಡ್ತಂತೆ. ದೇವರ ಒಂದು ಕೈಲಿರ್ತಕ್ಕಂತಹ ಉಂಗುರ ಕಾಣೆ ಆಗ್ಬಿಟ್ಟಿದೆ. ಪೂಜೆ ಮಾಡ್ತಕ್ಕಂತಹ ಅರ್ಚಕರು ಏನ್ ಮಾಡಿದ್ರು, ದೇವಸ್ಥಾನದಲ್ಲೆಲ್ಲಾ ಹುಡುಕ್ತಾರೆ, ಎಲ್ಲಿನೂ ಉಂಗುರ ಕಾಣಿಸೋದೇ ಇಲ್ಲ. ಆಗ ಗಿರಿಯಮ್ಮನಿಗೆ ಈ ವಿಷಯ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಓಹೋ, ರಂಗನಾಥನ ಉಂಗುರ ಕಾಣೆಯಾಗಿದೆ ಅಂತಕ್ಕಂತಹ ವಿಷಯ ಯಾವಾಗ ಗೊತ್ತಾಗುತ್ತೋ ಇವ್ರೇನ್ ಮಾಡ್ತಾರೆ, ದೇವಸ್ಥಾನಕ್ಕೆ ಬಂದ್ಬಿಟ್ಟು ಬಹಳ ಭಕ್ತಿಯಿಂದ ಒಂದು ಕೀರ್ತನೆಯನ್ನ ಹಾಡ್ತಾರೆ. ಆ ಕೀರ್ತನೆಗೆ ಮೆಚ್ಚಿ ಒಂದು ಗುಬ್ಬಿ ಏನ್ ಮಾಡುತ್ತೆ ಅಂದ್ರೆ, ಆ ಒಂದು ರಂಗನಾಥನ ಉಂಗುರವನ್ನ ತಂದು ಆ ದೇವಸ್ಥಾನದಲ್ಲಿ ಇಟ್ಟು ಅಂತಕ್ಕಂತಹ ಒಂದು ಕತೆ ಬರುತ್ತೆ. ಇದು ಇವರು ಮಾಡಿರ್ತಕ್ಕಂತಹ ಒಂದು ಪವಾಡ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಆ ಒಂದು ಕೀರ್ತನೆಯನ್ನ ಬಹಳ ಭಕ್ತಿ ಭಾವದಿಂದ ಅವರು ಹಾಡ್ತಾರೆ. ಎಷ್ಟು ಭಕ್ತಿ ಭಾವದಿಂದ ಹಾಡ್ತಾರಪ್ಪ ಅಂದ್ರೆ, ಆ ರಂಗನಾಥನೇ ಒಂದು ಗುಬ್ಬಿಯ ರೂಪದಲ್ಲಿ ಆ ಒಂದು ಉಂಗುರವನ್ನ ತಂತು ಅಂತಕ್ಕಂತಹ ಒಂದು ಕತೆ ಇದೆ. ಆ ಒಂದು ಕೀರ್ತನೆ ಈ ರೀತಿ ಬರುತ್ತೆ. ನಾನು ನನಗೆ ಬಂದ ರೀತಿಯಲ್ಲಿ ಹಾಡ್ತೀನಿ. ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ನಮ್ಮ ಚಿನ್ಮಾಯ ಮೂರುತಿ ಚೆಲುವ ರಂಗನ ಕೈಗೆ ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ತಾ ಹೊನ್ನುತ್ತಾ ಗುಬ್ಬಿ ತಾ ಹೊನ್ನುತ್ತಾ, ತಾ ಹೊನ್ನುತ್ತಾ ಗುಬ್ಬಿ ತಾ ಹೊನ್ನುತ್ತಾ, ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ. ಆಗಮವನ್ನು ತಂದು ಜಗಕ್ಕಿತ್ತ ಕೈಗೆ, ಸಾಗರವ ಮತಿಸಿ ಸುದೆ ತಂದ ಕೈಗೆ. ಆಗಮವನ್ನು ತಂದು ಜಗಕ್ಕಿತ್ತ ಕೈಗೆ, ಸಾಗರವ ಮತಿಸಿ ಸುದೆ ತಂದ ಕೈಗೆ. ತೂಗಿ ಮಾತಾಡುವ ಸ್ಥೂಲಕಾಯನ ಕೈಗೆ, ಸಾಗರಪತಿ ನಮ್ಮ ನರಸಿಂಹನ ಕೈಗೆ. ತೂಗಿ ಮಾತಾಡುವ ಸ್ಥೂಲಕಾಯನ ಕೈಗೆ, ಸಾಗರಪತಿ ನಮ್ಮ ನರಸಿಂಹನ ಕೈಗೆ. ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ನಮ್ಮ ಚಿನ್ಮಾಯ ಮೂರುತಿ ಚೆಲುವ ರಂಗನ ಕೈಗೆ. ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ. ಬಲಿಯಾದಾನವ ಬೇಡಿ ಬಂದಂತ ಕೈಗೆ, ಛಲದಿಂದ ಕ್ಷತ್ರಿಯರ ಕೊಂದಂತ ಕೈಗೆ. ಬಲಿಯಾದಾನವ ಬೇಡಿ ಬಂದಂತ ಕೈಗೆ, ಛಲದಿಂದ ಕ್ಷತ್ರಿಯರ ಕೊಂದಂತ ಕೈಗೆ. ಕಲಿವಿ ಭೀಷಣ ಗಭಯವಿತ್ತಂತ ಕೈಗೆ, ಬಲು ಬೆಟ್ಟ ಬೆರಳಲ್ಲಿ ಹೊತ್ತಂತ ಕೈಗೆ. ಕಲಿವಿ ಭೀಷಣ ಗಭಯವಿತ್ತಂತ ಕೈಗೆ, ಬಲು ಬೆಟ್ಟ ಬೆರಳಲ್ಲಿ ಹೊತ್ತಂತ ಕೈಗೆ. ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ನಮ್ಮ ಚಿನ್ಮಾಯ ಮೂರುತಿ ಚೆಲುವ ರಂಗನ ಕೈಗೆ. ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ತಾ ಹೊನ್ನುತ್ತಾ ಗುಬ್ಬಿ ತಾ ಹೊನ್ನುತ್ತಾ, ತಾ ಹೊನ್ನುತ್ತಾ ಗುಬ್ಬಿ ತಾ ಹೊನ್ನುತ್ತಾ, ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ. ಪತಿರತೆಯರ ಋತವ ಹಳಿದಂತ ಕೈಗೆ, ಹಿತವಾಚಿಯ ಮೀರಿ ಮೆರೆದಂತ ಕೈಗೆ. ಪತಿರತೆಯರ ರಥವ ಹಳಿದಂತ ಕೈಗೆ, ಹಿತವಾಚಿಯ ಮೀರಿ ಮೆರೆದಂತ ಕೈಗೆ. ಸತಿಶಿರೋಮಣಿ ಲಕ್ಷ್ಮೀಕಾಂತನ ಕೈಗೆ, ಚತುರ ಹೆಳವನ ಕಟ್ಟೆ ರಂಗನ ಕೈಗೆ. ಸತಿಶಿರೋಮಣಿ ಲಕ್ಷ್ಮೀಕಾಂತನ ಕೈಗೆ, ಚತುರ ಹೆಳವನ ಕಟ್ಟೆ ರಂಗನ ಕೈಗೆ. ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ, ನಮ್ಮ ಚಿನ್ಮಾಯ ಮೂರುತಿ ಚೆಲುವ ರಂಗನ ಕೈಗೆ.
ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ ತಾ ಹೊನ್ನುತ್ತಾ ಗುಬ್ಬಿ ತಾ ಹೊನ್ನುತ್ತಾ ತಾ ಹೊನ್ನುತ್ತಾ ಗುಬ್ಬಿ ತಾ ಹೊನ್ನುತ್ತಾ ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ. ನೋಡ್ರಿ, ಈ ಕೀರ್ತನೆಯನ್ನ ದೇವಸ್ಥಾನದಲ್ಲಿ ಆಗ್ಲೇನೆ ಅವರು ರಚನೆಯನ್ನ ಮಾಡಿ ಭಕ್ತಿ ಪರವಶರಾಗಿ ಹಾಡಿದಾಗ ಎಲ್ಲಿಂದಲೋ ಬಂದಿರತಕ್ಕಂತಹ ಒಂದು ಗುಬ್ಬಿ ಆ ಉಂಗುರವನ್ನ ತಂದು ದೇವಸ್ಥಾನದಲ್ಲಿ ಹಾಕಿ ಹೋಯ್ತು ಅಂತಕ್ಕಂತಹ ಒಂದು ಪವಾಡ ನಡೆದಿದೆ. ಇದೆಲ್ಲ ಕೇಳ್ತಾ ಇದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಅವರಲ್ಲಿ ಅಷ್ಟೊಂದು ಭಯ ಭಕ್ತಿ ಅಂತಕ್ಕಂಥದ್ದಿತ್ತು. ಜೊತೆಗೆ ಅವರೆಲ್ಲರೂ ಈ ತರ ಏನು ಪವಾಡಗಳನ್ನು ಮಾಡಿರ್ತಕ್ಕಂಥವ್ರು ಏನಿದಾರಲ್ಲ, ಅವರು ದೇವರ ಒಂದು ಅಂಶ ಅಂತಂದ್ ಹೇಳ್ಬಿಟ್ಟು ನಾವ್ ಹೇಳ್ಬಹುದು. ಈಗ ನೋಡ್ರಿ, ನಮ್ ಕಣ್ಣೆದುರಿಗಿರ್ತಕ್ಕಂಥ ನಮ್ ಕಣ್ಣಿಗೆ ಕಾಣತ್ ಕಷ್ಟ ಒಂದೊಂದ್ಸಾರಿ. ಅಂತದವ್ರು ಭಕ್ತಿಯಿಂದ ಕೀರ್ತನೆಯನ್ನ ಹಾಡಿ ಉಂಗುರವನ್ನ ಗುಬ್ಬಿಯಿಂದ ತರಿಸಿದ್ರು ಅಂದ್ರೆ ಎಷ್ಟು ಭಕ್ತಿ ಅಂತಕ್ಕಂಥದ್ದು ಇತ್ತು ಅವರಲ್ಲಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಆ ಊರಿನ ಜನರೆಲ್ಲ ಇವ್ರ ಬಗ್ಗೆ ಬಹಳ ಭಯ ಭಕ್ತಿಯಿಂದ ನಡ್ಕೊಳ್ತಾ ಇದ್ರು. ಒಂದ್ಸಾರಿ ಏನಾಯ್ತಪ್ಪ ಅಂತಂದ್ರೆ, ಆ ಒಂದು ಮಲೆಬೆನ್ನೂರಿನ ಸುತ್ತಮುತ್ತ ಭೀಕರ ಬರಗಾಲ ಬಂದ್ಬಿಡ್ತಾನೆ. ಎಂತಹ ಬರಗಾಲಪ್ಪ ಅಂದ್ರೆ, ಸುತ್ತಮುತ್ತ ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರೇ ಇಲ್ಲ, ದನ ಕರುಗಳಿಗೆ ನೀರಿಲ್ಲ, ಪಶು ಪಕ್ಷಿಗಳಿಗೆ ನೀರಿಲ್ಲ, ಜನಗಳಿಗೆ ಅಡಿಗೆ ಮಾಡ್ಲಿಕ್ಕೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಅಷ್ಟು ಕಷ್ಟ. ಕೆರೆ ಕಟ್ಟೆಗಳೆಲ್ಲ ಬಾವಿಗಳೆಲ್ಲ ಬತ್ತಿ ಹೋಗ್ಬಿಟ್ಟಿದಾವೆ. ಏನ್ ಮಾಡ್ಬೇಕು ಅಂತ ಜನಗಳು ಬಹಳ ಚಿಂತೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ಗಿರಿಯಮ್ಮ ಅವ್ರಿಗೆ ಬಹಳ ಸಂಕಟ ನೋವಾಗ್ಬಿಡುತ್ತೆ. ಏನ್ ಈ ರೀತಿ ಆಗ್ಬಿಡ್ತಲ್ಲ ಪರಿಸ್ಥಿತಿ, ಜನಗಳು ಬದುಕ್ತಕ್ಕಂಥದ್ದು ಹೆಂಗೆ ಅಂತಂದ್ ಹೇಳ್ಬಿಟ್ಟು ಇವರು ಬಹಳ ಭಕ್ತಿ ಭಾವದಿಂದ ಮಳೆಯನ್ನ ತರಿಸು ಶ್ರೀರಂಗ ಅಂತಂದ್ ಹೇಳ್ಬಿಟ್ಟು ಒಂದು ಕೀರ್ತನೆಯನ್ನ ರಚಿಸಿ ಹಾಡ್ತಾರ. ಆ ಕೀರ್ತನೆಯನ್ನ ಹಾಡಿದಾಗ ನೋಡಿ, ಅವರ ಹಾಡು ಮುಗಿಯೋ ಅಷ್ಟೊತ್ತಿಗೆನೆ ಆಕಾಶದಲ್ಲೆಲ್ಲ ಮೋಡಗಳು ಸೇರ್ಕೊಂಡು ಧಾರಾಕಾರವಾಗಿರ್ತಕ್ಕಂತಹ ಮಳೆ ಬಂದು ಬಾವಿ ಕೆರೆ ಕಟ್ಟೆಗಳೆಲ್ಲ ತುಂಬಿದ್ವಂತೆ. ಪ್ರಾಣಿ ಪಕ್ಷಿಗಳಿಗೆ ಜನಗಳಿಗೆಲ್ಲ ಬಹಳ ಖುಷಿ ಆಯ್ತು. ಅಂತಹ ಒಂದು ಪವಾಡವನ್ನ ಮಾಡಿರ್ತಕ್ಕಂತಹ ಮಹಿಳೆ ಈ ಗಿರಿಯಮ್ಮ ಅವರು. ನೋಡ್ರಿ, ಅವ್ರು ಮಳೆಯನ್ನೇ ಬರ್ಸಿದ್ರು ಅಂದಾಗ ಅವರಲ್ಲಿ ಎಷ್ಟು ಭಕ್ತಿ ಇತ್ತು ಅಂತಕ್ಕಂಥದ್ದು. ಅಂದ್ರೆ ಆ ಭಕ್ತಿಗೆ ಆ ದೇವರ ಒಲಿಮೆ ಸಹಿತ ಇತ್ತು. ಅಂದ್ರೆ ದೇವ್ರು ಒಲಿತಾ ಇದ್ದ. ದೇವ್ರು ಒಲಿಬೇಕಂದ್ರೆ ಭಕ್ತಿ ಅಷ್ಟಿರ್ಬೇಕು ಅಲ್ಲಿ. ನಮಗೆ ಯಾಕೆ ದೇವ್ರು ಕಾಣಿಸಲ್ಲ, ನಮಗೆ ಯಾಕೆ ದೇವ್ರು ಒಲಿಯೋದಿಲ್ಲಪ್ಪ ಅಂದ್ರೆ ನಮ್ಮಲ್ಲಿ ಅಷ್ಟೊಂದು ಭಕ್ತಿ ಇಲ್ಲ. ಅವ್ರಿಗೆ ಯಾಕೆ ಒಲಿತಾ ಇದ್ದ ಅಂದ್ರೆ ಅವ್ರ ತನು ಮನ ಧನವನ್ನೆಲ್ಲ ದೇವರಿಗೆ ಅರ್ಪಿಸ್ತಾ ಇದ್ರು. ನೋಡ್ರಿ, ಆ ಮಳೆಯನ್ನ ಬರ್ಸಿರ್ತಕ್ಕಂತಹ ಒಂದು ಕೀರ್ತನೆ ಬಹಳ ಚೆನ್ನಾಗಿ ಬರ್ದಿದ್ದಾರೆ ಅವರು. ಅದನ್ನ ನಾನು ಹಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ. ಮಳೆಯ ದಯ ಮಾಡೋ ಶ್ರೀರಂಗ ನಿಮ್ಮ ಕರುಣೆ ತಪ್ಪಿದರೆ ಉಳಿಯದು ಈ ಲೋಕ. ಮಳೆಯ ದಯ ಮಾಡೋ ಶ್ರೀರಂಗ ನಿಮ್ಮ ಕರುಣೆ ತಪ್ಪಿದರೆ ಉಳಿಯದು ಈ ಲೋಕ. ಮಳೆಯ ದಯ ಮಾಡೋ ಶ್ರೀರಂಗ. ಪಶು ಜಾತಿ ಹುಲ್ಲೆ ಸಾರಂಗ ಮೃಗಗಳು ಬಹಳ ಹಸಿದು ಬಾಯಾರಿ ಬತ್ತಿದ ಕೆರೆಗೆ ಬಂದು. ಪಶು ಜಾತಿ ಹುಲ್ಲೆ ಸಾರಂಗ ಮೃಗಗಳು ಬಹಳ ಹಸಿದು ಬಾಯಾರಿ ಬತ್ತಿದ ಕೆರೆಗೆ ಬಂದು. ಋಷೆಯಡಗದೆ ತಲ್ಲಣಿಸಿ ಮೂರ್ಛೆಯಗೊಂಡು. ಋಷೆಯಡಗದೆ ತಲ್ಲಣಿಸಿ ಮೂರ್ಛೆಯಗೊಂಡು. ದೇಶೆಗೆ ಬಾಯಿ ಬಿಡುತ್ತಿಹವಯ್ಯ ಹರಿಯೇ. ದೇಶೆಗೆ ಬಾಯಿ ಬಿಡುತ್ತಿಹವಯ್ಯ ಹರಿಯೇ. ಮಳೆಯ ದಯ ಮಾಡೋ ಶ್ರೀರಂಗ ನಿಮ್ಮ ಕರುಣೆ ತಪ್ಪಿದರೆ
ಉಳಿಯದು ಈ ಲೋಕ. ಮಳೆಯ ದಯ ಮಾಡೋ ಶ್ರೀರಂಗ. ದಗೆಯಾಗಿ ಇನ್ನು ದ್ರವಗುಂದದ ಬಾವಿಯ ನೀರು ಮಗಿದು ಪಾತ್ರೆಯಲ್ಲಿ ನಾರಿಯರು. ದಗೆಯಾಗಿ ಇನ್ನು ದ್ರವಗುಂದದ ಬಾವಿಯ ನೀರು ಮಗಿದು ಪಾತ್ರೆಯಲ್ಲಿ ನಾರಿಯರು. ಹಗಲೆಲ್ಲ ತರುತ್ತಿಹರು ಯೋಚನೆಯ ಮಾಡುತ್ತಾ. ಹಗಲೆಲ್ಲ ತರುತ್ತಿಹರು ಯೋಚನೆಯ ಮಾಡುತ್ತಾ. ಬೇಗದಿಂದಲೀ ತರಿಸೋ ವೃಷ್ಟಿಯನು ಹರಿಯೇ. ಬೇಗದಿಂದಲೀ ತರಿಸೋ ವೃಷ್ಟಿಯನು ಹರಿಯೇ. ಮಳೆಯ ದಯ ಮಾಡೋ ಶ್ರೀರಂಗ ನಿಮ್ಮ. ಕರುಣೆ ತಪ್ಪಿದರೆ ಉಳಿಯದು ಈ ಲೋಕ. ಮಳೆಯ ದಯ ಮಾಡೋ ಶ್ರೀರಂಗ. ಸಂದು ಹೋದವು ಜ್ಯೇಷ್ಠ ಆಷಾಢ ಶ್ರಾವಣ. ಸಂದು ಹೋದವು ಜ್ಯೇಷ್ಠ ಆಷಾಢ ಶ್ರಾವಣ. ಬಂದಿದೆ ಭಾದ್ರಪದ ಮಾಸವೀಗ. ಸಂದು ಹೋದವು ಜ್ಯೇಷ್ಠ ಆಷಾಢ ಶ್ರಾವಣ. ಬಂದಿದೆ ಭಾದ್ರಪದ ಮಾಸವೀಗ. ಇಂದು ಪುರಂದರಗೆ ಹೇಳಿ ವೃಷ್ಟಿಯ ತರಿಸೋ. ಇಂದು ಪುರಂದರಗೆ ಹೇಳಿ ವೃಷ್ಟಿಯ ತರಿಸೋ. ಸಂದೇಹವಿನ್ಯಾಕೆ ಹೆಳವನ ಕಟ್ಟೆ ರಂಗ. ಸಂದೇಹವಿನ್ಯಾಕೆ ಹೆಳವನ ಕಟ್ಟೆ ರಂಗ. ಮಳೆಯ ದಯ ಮಾಡೋ ಶ್ರೀರಂಗ ನಿಮ್ಮ. ಕರುಣೆ ತಪ್ಪಿದರೆ ಉಳಿಯದು ಈ ಲೋಕ. ಮಳೆಯ ದಯ ಮಾಡೋ ಶ್ರೀರಂಗ ನಿಮ್ಮ. ಕರುಣೆ ತಪ್ಪಿದರೆ ಉಳಿಯದು ಈ ಲೋಕ. ಕರುಣೆ ತಪ್ಪಿದರೆ ಉಳಿಯದು ಈ ಲೋಕ. ನೋಡ್ರಿ, ಈ ತರ ಅವರು ಕೀರ್ತನೆಯನ್ನ ರಚಿಸಿ ಆಗ್ಲೇ ಹಾಡಿದ್ರಂತೆ. ನಮ್ಮ ಪುಸ್ತಕ ಪೆನ್ನು ಹಿಡಿದು ಯೋಚನೆ ಮಾಡ್ಕೊಳ್ತಾ ಒಂದ್ 3 ದಿನ ಯೋಚನೆ ಮಾಡಿ ಕೀರ್ತನೆಗಳನ್ನ ಬರೀಲಿಲ್ಲ ಅವರು. ನಾವೊಂದ್ ಪದ್ಯ ಬರಿಬೇಕಂದ್ ನೋಡಿ ಎಷ್ಟು ಸಾರಿ ಯೋಚನೆ ಮಾಡ್ತೀವಿ. ಆದ್ರೆ ಇವರು ತಕ್ಷಣನೇ ಭಕ್ತಿಯಿಂದ ಕೀರ್ತನೆಯನ್ನ ರಚಿಸಿ ರಾಗವಾಗಿ ಹಾಡಿದಾಗ ಆ ಮಳೆರಾಯನೇ ಒಲಿದು ಭೂಮಿಗೆ ಮಳೆಯನ್ನ ತಂದ ಅಂತಕ್ಕಂತಹ ಒಂದು ಪವಾಡದ ಕಥೆ ಇದೆ. ಸಾಕಷ್ಟು ಪವಾಡಗಳು ಬರ್ತವೆ, ಸಾಕಷ್ಟು ಕೀರ್ತನೆಗಳು ಬರ್ತವೆ. ನೋಡ್ರಿ, ಇವರು ಶೈವರು ಮತ್ತೆ ವೈಷ್ಣವರು ಒಂದೇ. ಹರ ಹರಿ ಹರಿ ಹರ ಇಬ್ರು ಒಂದೇನೇನೆ. ನೀವ್ ಯಾಕೆ ಅವ್ರ ಮಧ್ಯೆ ಭೇದವನ್ನ ಎಣಿಸ್ತೀರಾ ಅಂತಂದೇಳ್ಬಿಟ್ಟು ಅವರು ಜನಗಳಿಗೆ ಕೀರ್ತನೆಯ ಮೂಲಕ ಅವ್ರು ಉತ್ತರವನ್ನ ಕೊಟ್ಟಿದ್ದಾರೆ. ಇಬ್ರು ಒಂದೇನೇನೆ, ಮೂರ್ಖ ಜನರೇ ನೀವು ಅವ್ರ ಬಗ್ಗೆ ಭೇದವನ್ನ ಮಾಡಬೇಡಿ ಅಂತಕ್ಕಂತಹ ಜ್ಞಾನವನ್ನ ಕೊಟ್ಟಿದ್ದಾರೆ. ನೋಡ್ರಿ, ಸಮಾಜದಲ್ಲಿ ಇರ್ತಕ್ಕಂತಹ ಅಂಕು ಡೊಂಕುಗಳನ್ನ ಇವರು ತಮ್ಮ ಕೀರ್ತನೆಗಳ ಮೂಲಕನೇ ತಿದ್ದುಪಡಿ ಮಾಡಿದ್ದಾರೆ. ಇವರ ಕಾಲ 1750. ಒಬ್ರು ಮೆಸೇಜ್ ಹಾಕಿದ್ರು ಸರ್ ಅವರು. 1750 ಇವರ ಒಂದು ಕಾಲ. ಮರಣ ಹೊಂದಿರ್ತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಇಸ್ವಿ ಸಿಕ್ಕಿಲ್ಲ. ಇವರು ಕಾಲ 1750 ಜನ್ಮ ತಾಳಿರ್ತಕ್ಕಂಥದ್ದು. ಇವರ ಒಂದು ಅಂತ್ಯ ಯಾವ ರೀತಿ ಆಯ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. ತುಂಗಭದ್ರಾ ನದಿಯ ದಂಡೆಯ ಮೇಲೆ ಇರ್ತಕ್ಕಂತಹ ಕಮ್ಮಾರಗಟ್ಟೆ, ತುಂಗಭದ್ರಾ ನದಿಯ ದಂಡೆಯ ಮೇಲೆ ಕಮ್ಮಾರಗಟ್ಟೆ ಅಂತಕ್ಕಂತಹ ಒಂದು ಗ್ರಾಮ ಬರುತ್ತೆ. ಅಲ್ಲಿ ಇವರು ಶ್ರಾವಣ ಶುದ್ಧ ಪಂಚಮಿಯ ದಿನ ತುಂಗಭದ್ರಾ ನದಿಯಲ್ಲಿ ಜಲಸಮಾಧಿಯಾದ್ರು ಅಂತಕ್ಕಂತಹ ಒಂದು ನಂಬಿಕೆ ಇದೆ. ನೋಡ್ರಿ, ಅಂತಹ ಒಂದು ಶ್ರೇಷ್ಠ ದಿನ ಶ್ರಾವಣದ ಒಂದು ಪಂಚಮಿಯ ದಿನ ಅಂತಂದ್ರೆ ನಮ್ಮ ಹಿಂದೂಗಳಿಗೆಲ್ಲ ಬಹಳ ಪವಿತ್ರವಾಗಿರ್ತಕ್ಕಂತಹ ದಿನ. ಆ ದಿನ ಇವರು ಜಲ ಸಮಾಧಿ ಆದ್ರು, ಅಂದ್ರೆ ನೀರಿನಲ್ಲಿ ಮುಳುಗಿ ತಮ್ಮ ಜೀವವನ್ನ ತಾವೇ ಅಂತ್ಯಗೊಳಿಸಿದ್ರು ಅಂತಕ್ಕಂತಹ ಒಂದು ನಂಬಿಕೆ ಇದೆ. ಈಗಲೂ ಸಹಿತ ನಾವು ರಾಣಿಬೆನ್ನೂರಿನಲ್ಲಿ ಗಿರಿಯಮ್ಮ ಅವರ ಮನೆಯನ್ನ ನೋಡಬಹುದು ನಾವು. ಅಂದ್ರೆ ಅಷ್ಟೊಂದು ಸುಸ್ಥಿತಿಯಲ್ಲಿ ಇಲ್ಲ ಅದು.
ಆ ಒಂದು ಮನೆಯನ್ನ ರಾಣಿಬೆನ್ನೂರಿನ ವಕೀಲ ಒಬ್ಬರು ತಗೊಂಡ್ಬಿಟ್ಟು ಅದನ್ನು ಸ್ಮಾರಕವಾಗಿ ಮಾಡ್ಬೇಕು ಅಂತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಣಿಬೆನ್ನೂರನ್ನ ಈ ಒಂದು ಇತಿಹಾಸದಲ್ಲಿ ಬೆಳಗಿಸಿರ್ತಕ್ಕಂತಹ ಮಹಿಳೆ ಗಿರಿಯಮ್ಮ ಅವರು. ಹಾಗಾಗಿ ಅವರ ಒಂದು ಸ್ಮಾರಕ ಇರ್ಬೇಕು ಅಂತಕ್ಕಂತಹ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಿ ಅವರು ಆ ಒಂದು ಮನೆಯನ್ನ ತಗೊಂಡಿದ್ದಾರೆ. ಲಾಯರ್ ಅವರು, ವಕೀಲರು. ಈಗ ಅವರು ಅದರ ಒಂದು ಜೀರ್ಣೋದ್ಧಾರ ಕಾರ್ಯವನ್ನ ಮಾಡಿ ಸ್ಮಾರಕವನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಇದು ನಮ್ಗೆಲ್ಲರಿಗೂ ಒಂದು ಹೆಮ್ಮೆಯ ಒಂದು ವಿಷಯ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ನೋಡಿ, ನಮ್ಮ ಚಿತ್ರದುರ್ಗ ಜಿಲ್ಲೆ ನಮಗೆ ಬಹಳ ಹತ್ತಿರದಲ್ಲಿ ಬರ್ತಕ್ಕಂತಹ ಒಂದು ಜಿಲ್ಲೆಯ ಗ್ರಾಮದವರು. ನಮ್ಗೆಲ್ಲ ಬಹಳ ಖುಷಿ ತರ್ತಕ್ಕಂತಹ ಒಂದು ವಿಷಯ. ಈ ಗಿರಿಯಮ್ಮನವರ ಬಗ್ಗೆ ನನಗೆ ತಿಳಿದಿರ್ತಕ್ಕಂತಹ ಮಾಹಿತಿನ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ, ಪರಿಚಯಿಸಿರ್ತಕ್ಕಂತಹ ಗೀತಾ ಮೇಡಮ್ ಅವರಿಗೆ, ಹೇಳಲಿ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ನನ್ನ ಆತ್ಮ ನಮನಗಳು. ಅಷ್ಟೇ. ಥ್ಯಾಂಕ್ ಯು.